ತಮಿಳುನಾಡಿಗೆ ನೀರು ಹರಿಸಿ ಅನ್ನುವ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು 15 ದಿನಗಳ ಕಾಲ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು. ಈಗಾಗಲೇ ಇಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿನವರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ನೀರು. ಅವ್ರು ಹೇಳ್ತಾ ಇರೋದೇನು, ಏನು ಶಿಫಾರಸ್ಸಿದೆ, ಏನು ಈ ರೀತಿಯಾದಂತಹ ನೀರು ಹರಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರಗಳಿದೆಯಲ್ಲ, ಆ ಪ್ರಕಾರ ನಮ್ಗೆ ನೀರು ಕೊಡಿ. ಅವರು ಕೇಳ್ತಿದ್ದಾರೆ, ಆದ್ರೆ ಇಲ್ಲಿ ನೀರ್ ಬೇಕಲ್ಲ, ನೀರ್ ಕೊಡೋದಿಕ್ಕೆ ಮಳೆನೇ ಆಗಿಲ್ಲ. ಇವ್ರು ಕೇಳಿದ್ಮೇಲೆ ಅಟ್ಲೀಸ್ಟ್ ಮಳೆ ಆಯ್ತಪ್ಪ ಅಂತ ಹೇಳಿ ನೀರು ಹರಿಸಲಾಯ್ತು, ಪ್ರಕೃತಿ ಅಟ್ಲೀಸ್ಟ್ ನಮ್ಮ ಕಡೆ ಸ್ವಲ್ಪ ಒಲಿದ್ಲು ಅಂತ ಹೇಳಿ. ಆದ್ರೆ ಇದೀಗ ಮತ್ತೆ ಮಳೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಿಮ್ಗೆ ಬೆಳೆಗೆ ನೀರು ಕೊಡಬೇಕಾ ಅನ್ನುವ ಪ್ರಶ್ನೆಯನ್ನ ರೈತರು ಕೇಳ್ತಿದ್ದಾರೆ, ಜನ ಕೇಳ್ತಿದ್ದಾರೆ. ಆದ್ರೆ CWRCಗೆ ಇದು ಯಾವುದು ಕಾಣ್ಲಿಲ್ವಾ? ಯಾವ ಆಧಾರದ ಮೇಲೆ ಈ ರೀತಿಯಾಗಿ ಇದೀಗ ಶಿಫಾರಸನ್ನ ಮಾಡಿದೆ? CWMAಗೆ ಈಗ ಸರ್ಕಾರ ಹೋಗುತ್ತಾ? ಆ ಒಂದು ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಾ? CWMA ಕೂಡ ಮೊನ್ನೆ CWRC ಆದೇಶವನ್ನ ಎತ್ತಿ ಹಿಡಿದಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಮತ್ತೆ ನಾವು CWMA ಕಡೆಗೆ ಹೋದ್ರೆ ಆವಾಗ ನಮ್ಮ ಕಡೆಗೆ ಆದೇಶ ಬರುತ್ತಾ? ಅದು ಕೂಡ ಸಾಕಷ್ಟು ಅನುಮಾನವೇ ಇರೋದು. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ಕೈಗೊಳ್ಳುತ್ತೆ? ಈಗಾಗಲೇ ಸರ್ಕಾರ ಅಲ್ಲಿ DC AC ಅವರಿಗೆ ಸೂಚನೆಯನ್ನ ಕೊಟ್ಟಿದೆ, ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗದ ಹಾಗೆ ನೋಡ್ಕೊಳ್ಬೇಕು, ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ. ಸರ್ಕಾರ ಅಂದ್ರೆ DK ಶಿವಕುಮಾರ್ ಈ ಹಿಂದೆನೂ ಕೂಡ ಹೇಳಿದ್ರು, ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ರು. ಈಗ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಒಂದಲ್ಲ ಎರಡಲ್ಲ 12,000 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹೋಗ್ಬೇಕು ಅಂತ ಹೇಳಿದ್ರೆ ನಿತ್ಯ 1.02 TMC ನೀರು ಬಿಡಬೇಕು. ಮೊನ್ನೆ ಹೇಳಿದೆ ಏನು, 3.5 TMC, ಆಲ್ಮೋಸ್ಟ್ 4.5 TMC ಅಷ್ಟು ನೀರು ಬಿಡಬೇಕು ಅಂತ ಹೇಳಿ 15 ದಿನಗಳ ಕಾಲ. ಆದ್ರೆ ಈಗ ಹಾಗಲ್ಲ, ನೀರಿದೆ ಅನ್ನುವಂತಹ ವಿಚಾರವನ್ನ ತಮಿಳುನಾಡು ವಾದ ಮಂಡನೆ ಮಾಡ್ತಾ ಇದೆ. ನಮಗೆ ಬೇಡಬೇಕಾದಂತಹ ನೀರನ್ನ ಕೊಡಿ ಅನ್ನುವಂತಹ ವಿಚಾರವನ್ನ ಈಗ ಹೇಳ್ತಾ ಇದೆ ತಮಿಳುನಾಡು. ಅದೇ ರೀತಿಯಾಗಿ ಕರ್ನಾಟಕ ಕೂಡ ಸಾಕಷ್ಟು ವಾದ ಮಾಡಿದೆ, ನಮಗೆ ಇಲ್ಲಿ ನೀರು ಇಲ್ಲ ಅಂತ ಹೇಳಿ. ಆದ್ರೂ ಅದನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ CWRC ಇಲ್ಲದ ಹಾಗೆ ಕಾಣಿಸ್ತಾ ಇದೆ. ಎಷ್ಟೇ ಅಲ್ಲಿ ಕರ್ನಾಟಕಕ್ಕೆ ನಮಗೆ ಇಲ್ಲಿ ನೀರು ಕುಡಿಯೋದಿಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಕೇಳಿಸಿಕೊಳ್ಳುವಂತಹ ರೀತಿಯಲ್ಲಿ ಕಾಣಿಸ್ಲಿಲ್ಲ. ತಮಿಳುನಾಡು ತನ್ನ ವಾದ ಏನು ಮಂಡನೆ ಮಾಡುತ್ತೋ ಆ ವಾದವನ್ನ ಮಂಡನೆ ಮಾಡ್ತಾನೆ ಇದೆ ಈ ಹಿಂದಿನಿಂದಲೂ ಕೂಡ. ತಮಗೆ ಬೇರೆಯವರಿಗೆ ಕುಡಿಯೋದಕ್ಕೆ ನೀರಿಲ್ಲದಿದ್ರೆ ನನಗೆ ಏನು ಅಂತ ಹೇಳಿ. ಸೊ ಮಧ್ಯಾಹ್ನ 3ಕ್ಕೆ ದೆಹಲಿಯಲ್ಲಿ CWMA ಸಭೆ ಕೂಡ ಇದೆ. ಸಭೆಯಲ್ಲಿ ಕರ್ನಾಟಕ ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈಗ ಈ ಹಿಂದಿನ ಒಂದು CWMA ಆದೇಶ ಏನಾಗಿತ್ತು, ನೀವು ಏನು CWRC ಆದೇಶ ಕೊಟ್ಟಿದೆ ಅದನ್ನೇ ಪಾಲನೆ ಮಾಡಿ ಅಂತ. ಬಟ್ ಈ ಸಲ ಏನಾಗಬಹುದು ಅನ್ನುವಂತಹ ಒಂದು ಆತಂಕ, ಕುತೂಹಲ ಎರಡೂ ಕೂಡ ಇದೆ. ಕಾರಣ ಇದೀಗ CWRC ಹೇಳಿರೋದು ಬರೋಬ್ಬರಿ 12,000 ಕ್ಯೂಸೆಕ್ ನೀರು ಪ್ರತಿದಿನ ಅಂದ್ರೆ 15 ದಿನಗಳ ಕಾಲ ಅಂತ ಹೇಳಿ. ಸೊ ಇಲ್ಲಿ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಸಲ್ಲಿಕೆ ಮಾಡಬೇಕು. ಈಗ ಇಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋದು? ಇಲ್ಲಿನ ರೈತರು ಏನ್ ಮಾಡಬೇಕು? ಇಲ್ಲಿನ ಜನ ಕುಡಿಯೋದಿಕ್ಕೆ ನೀರಿಲ್ಲದೆ ಸಾಯ್ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ತರ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಅನೇಕ ಕನ್ನಡ ಪರ ಸಂಘಟನೆಯವರು, ಅನೇಕ ರೈತ ಸಂಘಟನೆಯವರು ಈ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಸರ್ಕಾರ ಹೇಳಿದೆ ಬಂದನ್ನ ಹಿಂತೆಗೆದುಕೊಳ್ಳಿ, ಬೇಡ, ನಾವು ಈಗಾಗಲೇ ನಿಮ್ಮ ಪರವಾಗಿದ್ದೀವಿ ಅನ್ನುವ ವಿಚಾರವನ್ನ ಸರ್ಕಾರ ಹೇಳಿದೆ. ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆದಾಗ ಏನ್ ಮಾಡಬೇಕು? ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು ಹೇಗೆ, ಗೊತ್ತಾಗೋದು ಹೇಗೆ? ಇಲ್ಲಿಯೇ ಸಂಕಷ್ಟ ಇದೆ ಅನ್ನೋದು. CWMA ಸಭೆಯಲ್ಲಿ ಏನಾಗತ್ತೆ, ಕರ್ನಾಟಕ ಯಾವ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಸಿ ತಮ್ಮ ಪರವಾಗಿ ಆದೇಶ ಬರುವ ಹಾಗೆ ಮಾಡುತ್ತೆ ಅನ್ನೋದಿರೋದು ಇದೀಗ. ಅಧಿಕಾರಿಗಳು ಯಾವ ರೀತಿಯಾಗಿ ಸಿದ್ಧ ಆಗಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯಾಗಿ ಲೆಕ್ಕವನ್ನ ಇಟ್ಕೊಂಡು ವರದಿಯನ್ನ ಈಗ ಅಲ್ಲಿ ವಾದವನ್ನ ಮಾಡ್ತಾರೆ ಅನ್ನೋದು. ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇದೆ. ಇದು ಮೊದಲ ಏನಲ್ಲ, ಈ ಹಿಂದೆ ಕೂಡ ಪ್ರತಿ ಬಾರಿ ಕರ್ನಾಟಕ ಇಂತಹ ಸಂದರ್ಭದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾನೆ ಇದೆ. ಪ್ರತಿ ಬಾರಿ ಕೂಡ ನಾವು ಇಲ್ಲ, ನೀವು ನೀರು ಹರಿಸಬೇಕು ಅನ್ನೋ ಆದೇಶವನ್ನು ಪಡ್ಕೊಳ್ತಾನೇ ಇದ್ದೀವಿ. ಇವತ್ತು ಕರ್ನಾಟಕ ಯಾವ ರೀತಿಯಾಗಿ ಪ್ರಬಲವಾಗಿ ವಾದ ಮಂಡನೆ ಮಾಡಿ CWMA ಈ ಕಡೆ ಅಂದ್ರೆ ಕರ್ನಾಟಕದ ಪರವಾಗಿ ಆದೇಶವನ್ನು ಕೊಡುವ ಹಾಗೆ ಮಾಡುತ್ತೆ. ಅಟ್ಲೀಸ್ಟ್ 12,000 ಕ್ಯೂಸೆಕ್ ನೀರು ಈಗ ಬಿಡೋದು ಬೇಡ ಅನ್ನುವ ಆದೇಶವನ್ನು ಕೊಡಿಸುವ ಹಾಗೆ ಆಗುತ್ತಾ? ಅದೇ ಈಗ ಇರುವಂತಹ ಪ್ರಶ್ನೆ. ರೈತರು ಆಲ್ರೆಡಿ ಈಗಾಗಲೇ ತಾವು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. CWMA ಶಿಫಾರಸಿಗೆ CM ಪ್ರತಿಕ್ರಿಯೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ನೀರು ಬಿಡೋದಕ್ಕೆ ಆದೇಶ ಬಂದಿದೆ. ಇಂತಹ ಸಂದರ್ಭದಲ್ಲಿ ಇದೀಗ CWMA ಮೊರೆ ಹೋಗೋಣ, ಈ ಬಗ್ಗೆ ಸರ್ಕಾರ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಈಗಾಗಲೇ CM ಹೇಳಿದ್ದಾರೆ. CWRCಯ ಶಿಫಾರಸು ಇದು. CWMA ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈಗ
ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿಗೂ ಕೂಡ ಈಗ ಆದೇಶವನ್ನ ಏನ್ ಮಾಡಿದ್ದಾರೆ ಅಥವಾ ಈಗಾಗಲೇ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಾಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಗೌಡ ಅವರೇ ನಮಸ್ತೆ. ನಮಸ್ಕಾರ ನಾಗೇಂದ್ರ. CWRC ಶಿಫಾರಸಿನ ಬಗ್ಗೆ ಏನ್ ಹೇಳ್ತೀರಿ? ಪ್ರತಿ ಬಾರಿ ಕೂಡ ನಾವು ಅವರಿಗೆ ನೀರು ಹರಿಸಬೇಕನ್ನೋ ಆದೇಶನ ಪಡ್ಕೊಳ್ತಾನೆ ಇರ್ತೀವಿ, ಮರಣ ಶಾಸನವನ್ನ ನಾವು ಬರೆಸ್ಕೊಳ್ತಾನೆ ಇರ್ತೀವಿ. ಇವರಿಗೆ ಪ್ರಕೃತಿ ಜ್ಞಾನ ಇಲ್ಲ, ಕೃಷಿ ಜ್ಞಾನ ಇಲ್ಲದವರ ತೀರ್ಮಾನ ಇದು. ಯಾಕಂದ್ರೆ ಡ್ರಾಟ್ ಇದೆ, ಕರ್ನಾಟಕ ಸಿವಿಯರ್ ಡ್ರಾಟ್ ಇದೆ. ಸ್ವಲ್ಪ ವೈನಾಡಲ್ಲಿ ಮಳೆ ಬಿದ್ದಾಗ ಕಬ್ನಿ ಮತ್ತು ಆರಂಗಿಗೆ ಇನ್ಫ್ಲೋ ಸ್ವಲ್ಪ ಬಂತು, ಇನ್ನೂ ತುಂಬಿಲ್ಲ. ಈಗ ಬರೋ ನೀರನ್ನ ಹಂಚಲ್ಲ, ಅದು ಫಸ್ಟ್ ಇಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಬೇಕು. 40 TMC ನೀರಿಗೆ ನಮಗೆ ಬೇಕೇ ಬೇಕು. ನೀರು ಮಳೆ ಬರೋ ಮುನ್ಸೂಚನೆ ಕಡಿಮೆ ಇದೆ. ಈಗ ಬರೋದ್ರಲ್ಲಿ ನಾವು ವ್ಯವಸಾಯಕ್ಕೆ ಕೊಡೋಣ ಅಂತ ನಮ್ಮ ಸರ್ಕಾರ ನಿರ್ಧಾರ ಮಾಡಿದೆ. ಕುಡಿಯೋ ನೀರು ರಿಸರ್ವ್ ಇಟ್ಕೋಬೇಕು ಅಂತ ಹೇಳಿ. ಇಂಥ ಟೈಮಲ್ಲಿ ಅವ್ರು ತಮಿಳ್ನಾಡವ್ರು ಕೇಳ್ತಿರೋದು ವ್ಯವಸಾಯಕ್ಕೆ. ಹೌದು, ನಾವು ಕುಡಿಯೋ ನೀರು ಸೇಫ್ ಆಗಿ ಇಟ್ಕೋಬೇಕು ಅಂತಿದ್ವಿ. ಈ ಟೈಮಲ್ಲಿ ಬಹಳ ಅನ್ಯಾಯ ತೀರ್ಮಾನ ಇದು. ಏನು ಇಷ್ಟ ಇದೆ ತರ ಅಲ್ಲ ಇದು. ಮಳೆ ಬರೋ ಸೂಚನೆ ಇಲ್ಲ. ಈ ಬರೋ ನೀರನ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಜಲಚರಗಳಿದಾವೆ ಇಲ್ಲಿ, ಮತ್ತೆ ವನ್ಯಜೀವಿಗಳಿದಾವೆ, ಅವೆಲ್ಲವೂ ಅವಲಂಬಿಸಿದಾವೆ. ಮತ್ತೆ ಈ ಕಬಿನಿ ಮತ್ತು ಕಾರಂಗಿ ಮತ್ತು ಇದ್ರ KRS ನೀರಲ್ಲಿ ಬೆಂಗಳೂರು ನಗರ ನೀರಿಗೆ ಅವಲಂಬಿಸಿದೆ, ಕುಡಿಯೋ ನೀರಿಗೆ. ಮತ್ತೆ ಈ ಭಾಗದ ಎಲ್ಲ ಪಟ್ಟಣಗಳು, ಗ್ರಾಮಗಳು ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು, ಜಾನುವಾರುಗಳು ಆದ್ಯತೆ ಕೊಡ್ಬೇಕು. ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಇದ್ದಾಗ ಈ ತೀರ್ಮಾನ ಮಾಡಿರೋ ತಪ್ಪು. ಇದಕ್ಕೆ ಮೇಲ್ಮನವಿಯನ್ನ ಕರ್ನಾಟಕ ಸರ್ಕಾರ ಸಲ್ಲಿಸಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದು ನಿರ್ಧಾರ ಮಾಡ್ಬೇಕು. ಈಗ ಮೊನ್ನೆನೂ ಕೂಡ ನಾವು ಹೋಗಿದ್ವಿ CWMAಗೆ, ಮತ್ತೆ ನಮಗೇನಾಯ್ತು, CWRC ಆದೇಶವನ್ನೇ ಪಾಲಿಸಿ ಅಂತ ಬಂತು. ಅದೇ ಈಗ ಆತಂಕ ಇರೋದು, ನಾವು ಹೋದ್ರೂ ಕೂಡ ಏನ್ ಪರಿಸ್ಥಿತಿ ಅಂತ. ಈಗ ಹೋದ್ರು ಕೂಡ ಈಗ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಡೆಮಾಕ್ರೆಟಿಕ್ ಅಲ್ಲಿ ನಮ್ಮ ರಾಜ್ಯದ ನೀರನ್ನ ರಕ್ಷಣೆ ಮಾಡಕ್ ಕರೀತಾರೆ. ಮತ್ತೆ ಕುಡಿಯೋ ನೀರಿನ ಮೊದಲೇ ಆದ್ಯತೆ ಆಗಿರೋದ್ರಿಂದ ಈ ಬರೋ ಸೆಷನ್ ಅಲ್ಲಿ ಒಂದು ಲೈನ್ ನಿರ್ಣಯ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕುಡಿಯೋ ನೀರು ಮಾಡಕ್ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾಡಿದ್ರೆ ಅದು ಶಾಸನಸಭಾ ನಿರ್ಣಯ ಆಗುತ್ತೆ, ಮಾಡ್ಕೊಡುತ್ತೆ. ಎಲ್ಲಾ ಪಕ್ಷಗಳು ಬೆಂಬಲ ಕೊಟ್ಟು ಇಂತಹ ಪರಿಸ್ಥಿತಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಇಂಟರಪ್ಟ್ ಮಾಡ್ತೀನಿ, ಒಂಚೂರು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬನ್ನಿ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸುತ್ತಾ ಮೇಡಮ್? ಈಗ ಕೇಳಿಸುತ್ತಾ? ಕೇಳಿಸ್ತಾ ಇದೆ ಸರ್, ಹೇಳಿ. ಈಗ 13ರಿಂದ ಸೆಷನ್ ನಡೀತಿದೆ. ಈಗ ಮೊನ್ನೆ ಎಲ್ಲಾ ಪಕ್ಷಗಳವರು ಸೇರಿ ಕೂಡ ರಾಜ್ಯದ ಹಿತಾಸಕ್ತಿಗೆ ಒಗ್ಗಟ್ಟಾಗಿರ್ಬೇಕು ಅನ್ನೋ ಪ್ರದರ್ಶನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗ ಆಡಳಿತ ಪಕ್ಷ, ವಿರೋಧ ಪಕ್ಷಗಳು, ಎಲ್ಲಾ ಪಕ್ಷಗಳು ಸೇರಿ ಒಂದು ಸಾಲಿನ ನಿರ್ಣಯ ಮಾಡಿ ನಮ್ಮ ಇಂತಹ ಸಮಸ್ಯೆಯಲ್ಲಿ ನೀರು ಕುಡಿಯಕ್ಕಾಗಲ್ಲ ಅಂತ ಒಂದು ಶಾಸನಸಭೆಯಲ್ಲಿ ಜನಪ್ರತಿನಿಧಿಗಳಿಂದ ನಿರ್ಣಯ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಒಂದು ಮತ್ತೆ ಕಾನೂನು ಹೋರಾಟಕ್ಕೆ ಇರಬೇಕು, ದಿಟ್ಟವಾದ ನಿಲುವನ್ನ ರಾಜ್ಯ ಸರ್ಕಾರ ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ನಿಜ ಸರ್, ಯಾಕಂದ್ರೆ ನಮ್ಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ನಾವೇ ಇಲ್ಲಿ ಸಾಯುವಂತಹ ಪರಿಸ್ಥಿತಿ ಇದ್ದಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಹೇಳಿದ್ರೆ ಹೇಗಾಗತ್ತೆ ಇದು? ನೀರು ಬಂದಾಗ ನಾವು ಬಿಟ್ಟಿದೀವಿ. ಹೌದು. ಮತ್ತೆ ನಾವೇನು ವ್ಯವಸಾಯಕ್ಕೆ ನೀರು ಕೇಳ್ತಾ ಇಟ್ಕೋಬೇಕು ಅಂತ ಇಲ್ಲ. ಕುಡಿಯೋ ನೀರಿಗೆ ಜಾನುವಾರು ಕುಡಿಯೋ ನೀರು ಎವಾಪರೇಟ್ ಆಗುತ್ತೆ, ಜಲಚರಗಳಿದಾವೆ, ವನ್ಯಜೀವಿಗಳಿದಾವೆ. ಇದು ಮಾನವೀಯತೆ ಆಧಾರದ ಮೇಲೆ ಯಾವುದೇ ಕೊಡ್ಬೇಕು. ಇದು ಒಂಥರ ಮೂರ್ಖತನದ ಪರವಾದ ಈ ತರದ ತೀರ್ಮಾನ. ಯಾರು ವಿವೇಕ ಇರೋರು ಈ ತರ ತೀರ್ಮಾನ ಕೊಡೋದಿಲ್ಲ. ಬಂದು ಸ್ಪಾಟ್ ಮಾಡ್ಬೇಕು. ಅವ್ರು ಮೊದಲು ಸ್ಪಾಟ್ ವಿಸಿಟ್ ಮಾಡಿ ಸ್ಥಳ ತನಿಖೆ ಮಾಡ್ಬೇಕು, ಇಲ್ಲಿ ಪರಿವೀಕ್ಷಣೆ ಮಾಡ್ಬೇಕು. ಇಲ್ಲಿ ಬೆಳೆದಿರೋ ಬೆಲೆ ಎಲ್ಲ ಒಣಗ್ತಾ ಇದಾವೆ, ಮತ್ತೆ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದಾವೆ. ಮತ್ತೆ ಇಲ್ಲಿ ಮುಂದಿನ ವ್ಯವಸಾಯಕ್ಕೆ ನೀರಿಲ್ಲ ಅಂತ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನೋ ನೀರು ಬರುತ್ತೆ, ಇನ್ಫ್ಲೋ ಹೆಂಚಿ ಅನ್ನೋದು ಮೂರ್ಖತನ. ಅಲ್ಲಿ ಕಾವೇರಿ ಈಗ ನಮಗೆ ಮಾನ್ಸೂನ್ ಕಡಿಮೆ ಇದೆ. ಈ ಮಾನ್ಸೂನ್ ಫೈಲಾದ್ರೆ ತಮಿಳ್ನಾಡಿಗೆ ಇನ್ನೊಂದು ಮಾನ್ಸೂನ್ ಅವಕಾಶ ಇದೆ. ಸೆಪ್ಟೆಂಬರ್ ಕೂಡ ಹೊಸ ಮಾನ್ಸೂನ್ ಹುಟ್ಟುತ್ತೆ. ಅಲ್ಲಿ ತಮಿಳ್ನಾಡಿಗೆ ಅವಕಾಶಗಳಿದ್ದಾವೆ. ನಮ್ಮಲ್ಲಿ ಮಳೆ ಇನ್ನು ಮಾನ್ಸೂನ್ಗಳು ಕಡಿಮೆ ಆಗ್ತವೆ. ಈ ತರದಲ್ಲಿ ಬಹಳ ಕಾಮನ್ ಸೆನ್ಸ್ ಇರಬೇಕು. ನಿಜ ನೋಡೋಣ ಸರ್ಕಾರ ಸರ್ ಏನ್ ತೆಗೆದುಕೊಳ್ಳುತ್ತೆ ನಿರ್ಧಾರ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಕರವೇ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ಪ್ರತಿ ಬಾರಿ ಕೂಡ ನಾವು ಈ ತರದ ಶಿಫಾರಸುಗಳನ್ನ ಮಾಡ್ಕೊಳ್ಳೋದೇ ಆಯ್ತಾ? ನಮ್ಮ ಪರಿಸ್ಥಿತಿ ಹೇಗೆ ಅಂತ? ಖಂಡಿತವಾಗ್ಲೂ ನಮ್ಮನ್ನಾಳುವಂತ ದೊರೆಗಳು, ಲೋಕಸಭಾ ಸದಸ್ಯರು, ಮತ್ತೆ ಸರ್ಕಾರ, ಮತ್ತೆ ನಮ್ಮ ಅಧಿಕಾರಿಗಳು
ಯಾವ ರೀತಿಯ ನಿರ್ಲಕ್ಷ್ಯವನ್ನ ಹೊಂದಿ ನಮ್ಗೆ ಈ ರೀತಿ ಅನ್ಯಾಯಗಳು ನಿರಂತರವಾಗಿ ನಡೀತಾನೆ ಇದಾವೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಬೋದು, CWRC ಇರ್ಬೋದು, ಅಲ್ಲ ಎಲ್ಲಾ ವಿಭಾಗದಲ್ಲೂ ಸಹ. ಅದಕ್ಕಾಗಿ ನಮ್ಮ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿಲುವನ್ನ ತಗೊಳ್ಳೋದ್ರ ಮುಖಾಂತರ ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು. ಇವತ್ತು ಮತ್ತೆ ನೀರ್ ಕೊಡಿ, ನೀರ್ ಮಳೆ ಬಂದ ತಕ್ಷಣ ನೀರೆಲ್ಲ ಇವರಿಗೆ ಹರಿಸಿದ್ರೆ ನಾವು ಬೆಂಗಳೂರು ನಗರಕ್ಕೆ ಎಲ್ಲಿ ನೀರ್ ತರ್ತೀರಾ? ಬೆಂಗಳೂರು ನಗರದವ್ರು ಎಲ್ಲ ಯಾವ ರೀತಿ ಜೀವನ ಮಾಡ್ಬೇಕಾಗತ್ತೆ? ಇವರು ಯೋಜನೆಗಳೇನಿದಾವೆ, ಮೇಕೆದಾಟು ಯೋಜನೆ ಆಗಿಲ್ಲ, ಅಥವಾ ಶರಾವತಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ, ಅಥವಾ ನೇತ್ರಾವತಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ, ಅದನ್ನ ತರೋದ್ನ ಬಿಟ್ಟು ಇವರು ಆ ಬೆಂಗಳೂರು ನಗರಕ್ಕೆ ಯಾವ ರೀತಿ ನೀರ್ ಕೊಡ್ಬೇಕನ್ನುವಂತ ಯೋಜನೆಗಳೇ ಇಲ್ಲ. ಆದ್ರಿಂದ ಈ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತೆ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು. ಕಾವೇರಿಗೆ ಶಾಶ್ವತವಾದಂತ ನಮ್ಗೆ ಅನುವನ್ನ ಮಾಡ್ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಸರ್, ಈಗ 13ನೇ ತಾರೀಕು ಬಂದ್ ಬೇಡ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡ್ರು CM ಅವರು. ಏನ್ ಸರ್ ಈಗ ಅದ್ರ ಬಗ್ಗೆ ನಾಳೆ ನಾವು ಹಿರಿಯ ನಾಯಕರಂತ ವಾಟಾಳ್ ನಾಗರಾಜ್ ಅವ್ರ ಜೊತೆನೂ ಮಾತಾಡ್ತೀವಿ. ನಾಳೆ ನಾವು ಚರ್ಚೆ ಮಾಡ್ತೀವಿ. ಇವತ್ತಿನ ಸಂದರ್ಭದಲ್ಲಿ KRS ತುಂಬಿರೋದ್ರಿಂದ, ಅನೇಕ ಅಣೆಕಟ್ಟುಗಳು ತುಂಬಿರೋದ್ರಿಂದ ನಾವು ಬೆಂಗಳೂರು ಜನರಿಗೆ ತೊಂದರೆಯನ್ನ ಕೊಡುವಂತದ್ದಾಗ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿದ್ದಾರೆ, ಹೋಟೆಲ್ ಕಾರ್ಮಿಕರಿದ್ದಾರೆ, ಬೀಡಾಂಗಡಿಯವರು ಇದ್ದಾರೆ, ಅಥವಾ ವಾಹನ ಚಾಲಕರಿದ್ದಾರೆ, ಅನೇಕ ಜನರ ತೊಂದರೆ ಸಿಲ್ಕೋದ್ ಬೇಡ. ಈ ಬಂದನ್ನ ಮುಂದಕ್ಕೆ ಹಾಕುವಂತದ್ದು ಅಥವಾ ಬೇರೆ ರೀತಿ ಹೋರಾಟ ಮಾಡುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. ನಾಳೆ ಅಂತಿಮವಾದ ನಿರ್ಧಾರವನ್ನ 12 ಗಂಟೆಗೆ ನಮ್ಮ ಸಂಘಟನೆಯಿಂದ ಪ್ರಕಟಣೆಯನ್ನ ಮಾಡ್ತೀವಿ. ಸರ್, ಈಗ ಸರ್ಕಾರ ಅಥವಾ ಈಗ ಎಲ್ಲರೂ ಕೂಡ ಈ ಹಿಂದೆ ಕೂಡ ಸಭೆಯನ್ನ ಮಾಡಿದ್ರು, ಸರ್ವಪಕ್ಷ ಸಭೆಯನ್ನ ಕೈಗೊಂಡಾಗ ಎಲ್ಲರೂ ಕೂಡ ಸರ್ಕಾರದ ಏನು ನಿರ್ಧಾರ ಇದೆ, ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಸರ್ಕಾರ ಏನ್ ಮಾಡಬೇಕು ಈಗ? ಯಾಕಂದ್ರೆ ಈಗ ಅಧಿಕಾರಿಗಳು ಕೂಡ ಏನೆಲ್ಲ ಲೆಕ್ಕಾಚಾರಗಳನ್ನ ಹೇಳಬೇಕು, ಯಾವ ರೀತಿ ವಾಸ್ತವ ಸ್ಥಿತಿ ಇದೆ, ವಾಸ್ತವಾಂಶ ತಿಳಿಸ್ಬೇಕು ತಿಳಿಸ್ತಾರೆ. ಬಟ್ ಎಷ್ಟೇ ತಿಳಿಸಿದ್ರು ಕೂಡ ಈ ಕಡೆ ಒಂದೇ ಒಂದು ಸಲನೂ ಕೂಡ ನಮ್ಮ ಕಡೆ ಆಶಾಭಾವನೆಯಾದಂತಹ ಶಿಫಾರಸುಗಳು, ಸೂಚನೆಗಳು ಬರ್ತಾನೆ ಇಲ್ವಲ್ಲ? ಸರ್ಕಾರ ಮಳೆ ಬಂದಿರೋದ್ರಿಂದ ನೀರ್ ಹರಿದೋಗಿದೆ ತಮಿಳ್ನಾಡಿಗೆ. ದಿನ ಸಾವಿರಾರು ಕ್ಯೂಸೆಕ್ ನೀರು ಹರಿದೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಬೆಂಗಳೂರು ನಗರ ಮತ್ತೆ ಮಂಡ್ಯ, ಮೈಸೂರು ರೈತರಿಗೆ ಎಷ್ಟು ನೀರ್ ಬೇಕೋ ಅದನ್ನ ಇಟ್ಕೊಂಡು ಬಿಕ್ಕಿದ್ ಮಾತ್ರ ಬಿಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ದಿಟ್ಟ ನಿರ್ಧಾರವನ್ನ ತಗೋಬೇಕಾಗತ್ತೆ. ಮತ್ತೆ ಪ್ರಧಾನಿಯವ್ರನ್ನ ಮಧ್ಯಸ್ಥಿಕೆ ತರಬೇಕು. ಇದ್ರಲ್ಲಿ ಯಾರು ನಮ್ ಲೋಕಸಭಾ ಸದಸ್ಯರು ಇಲ್ಲಿ ತಮ್ಮದೇನು ಇಲ್ಲ, ಪಾತ್ರ ಇಲ್ಲ ಅಂತೇಳಿ ಹಿಂದಕ್ಕೆ ಸರಿಬಾರ್ದು. ಎಲ್ಲ ಒಟ್ಟಿಗೆ ಸೇರಿ ಕಾವೇರಿ ನೀರಿಗೆ ಶಾಶ್ವತವಾದಂತ ಪರಿಹಾರವನ್ನ ಹುಡುಕೋದ್ರ ಮುಖಾಂತರ ಮೇಕೆದಾಟು ಅಣೆಕಟ್ಟನ್ನ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಸರ್, ಈಗ ಯಾವ ತಮಿಳುನಾಡಲ್ಲಿ ಯಾವ ಪಕ್ಷ ಬರ್ಲಿ, ಯಾವ ಸರ್ಕಾರ ಬರ್ಲಿ, ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಇಲ್ಲಿನವರಿಗೆ ಮಾತ್ರ ಸಮಸ್ಯೆ ಇಲ್ಲಿ ಹಿಂಗೆ ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಅಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು ನಿರಂತರ ವಿಫಲತೆಯಿಂದ ನಮ್ಗೆ ಕಾವೇರಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ವರ್ಷಗಟ್ಟಲೆ ಕೇಸ್ಗಳಿಗೆ ಹಣವನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ತನಕ ನಮ್ಗೆ ಒಂದಿನೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಒತ್ತಡವನ್ನ ಹಾಕ್ತಾ ಇದೀವಿ. ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಮ್ಮ ಜೊತೆ ಇದೀಗ ಕನ್ನಡ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನಿಮ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಓಕೆ, CWRC ಶಿಫಾರಸಿನ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ? ಆ ಶಿಫಾರಸನ್ನ ನಾವು ತಿರಸ್ಕರಿಸಬೇಕು ಮತ್ತು ಆ ಶಿಫಾರಸು ವಿರುದ್ಧ ಮತ್ತು ಮೇಕೆದಾಟು ಪರವಾಗಿ, ಇಡೀ ಅಖಂಡ ಕರ್ನಾಟಕದ ಪರವಾಗಿ, ಮಹದಾಯಿ ಕಳಸಾ ಬಂಡೂರಿ ಪರವಾಗಿ ಭಾರಿ ಬಂದ್ 13ನೇ ತಾರೀಕು ನಡೀತಾ ಇದೆ. ಕೆಲವರು ಬಂದ್ ಯಾಕೆ ನೀರ್ ಬಿಟ್ರು? ಯಾವ ನೀರು ಬಿಟ್ರು? ಈಗ ಬೆಂಕಿ ಬಿದ್ದದೆ ಕರ್ನಾಟಕಕ್ಕೆ, ಬೆಂಕಿ ಬಿದ್ದದೆ. ಅವರೇ ಯೋಚನೆ ಮಾಡ್ಬೇಕೀಗ. ಬಂದ್ ಬೇಡ ಅನ್ನೋರೆಲ್ಲ ಯೋಚನೆ ಮಾಡ್ಬೇಕೀಗ. ಕರ್ನಾಟಕಕ್ಕೆ ಬೆಂಕಿ ಬಿದ್ದದೆ. ವಾಟಾಳ್ ನಾಗರಾಜ್ ಅಂದ್ರೆ ಎಷ್ಟು ವರ್ಷದ ಹೋರಾಟ. ನನ್ ಮೇಲೆ ಇವರು ಈ ಅರ್ಥವಿಲ್ಲ ಮಾತುಗಳು. ಖಂಡಿತ ಬಂದ್ ಸಂಪೂರ್ಣ ಆಗುತ್ತೆ. ಓಕೆ, ಈಗ ಕೆಲವರು ನೈತಿಕ ಬೆಂಬಲ ಕೊಟ್ಟರು, ಈ ತರ ಸಮಸ್ಯೆಗಳು ಆಗತ್ತೆ ಅನ್ನುವಂತಹ ಮಾತುಗಳಿತ್ತು. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್? ಯಾವ ನೈತಿಕತೆ ಅವೆಲ್ಲ ಬಿಟ್ಬಿಡಿ. ಬಂದಾಗೆ ಆಗತ್ತೆ, 100ಕ್ಕೆ 100 ಬಂದಾಗತ್ತೆ. ಇನ್ನು ನೀವು ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಕೈ ಕಟ್ಟು ಕೂತ್ಕೊಳಕಾಗತ್ತೆ. ಇದಕ್ಕೆ ನಾವೇನು ಪ್ರತಿಭಟನೆ ಮಾಡೋದ್ ಬೇಡವಾ?
ಪ್ರತಿಭಟನೆ ಆಗುತ್ತೆ, ಹಾ. ಬಂದ್ ಆಗಿ ಆಗತ್ತೆ. ನಾಳೆ ಏನಾದ್ರೂ ಮೀಟಿಂಗ್ ಇದೆಯಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಮೀಟಿಂಗ್ ಪ್ರಶ್ನೆ ಈಗಾಗಲೇ ನನ್ಗೆ ಗೊತ್ತು, ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಬಂದನ್ನ ನಾವು ಅದ್ಭುತವಾಗಿ 13ನೇ ತಾರೀಕು ಅಂತ ಫಿಕ್ಸ್ ಮಾಡೋದು. ಈಗ ಸಿಎಂ ಮನವಿ ಮಾಡ್ಕೊಂಡ್ರಲ್ಲ ಸರ್, ಬಂದ್ರಿಂದ ಏನು ಪ್ರಯೋಜನ ಇಲ್ಲ, ನಮಗೂ ಕೂಡ ಈಗ ನಮ್ಮ ರಾಜ್ಯಕ್ಕೆ ಏನು ಆಗಬೇಕು ಅದರ ಪರವಾಗಿ ನಾವಿದ್ದೇವೆ, ನಾವು ಯಾವತ್ತೂ ಕೂಡ ನಮ್ಮ ರಾಜ್ಯವನ್ನ ಬಿಟ್ಕೊಡೋದಿಲ್ಲ ಅನ್ನುವ ವಿಚಾರ ಹೇಳಿದ್ರು. ಯಾರು? ಸಿಎಂ ಮನವಿ ಮಾಡ್ಕೊಂಡ್ರಲ್ಲ, ಬಂದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಅರ್ಥವಿಲ್ಲ. ಆ ಸಿಎಂ ಅದ್ ಯಾಕೆ ಮನವಿ ಮಾಡ್ತಾರೋ ಗೊತ್ತಿಲ್ಲ. ಈಗ ಒಂದೇ ಸಮಕ್ಕೆ ಅವರು ನಮ್ಮ ರಾಜ್ಯ ಒದೀತಾ ಇದಾರೆ, ನೀವ್ ಏನ್ ಮನವಿ ಮಾಡತ್ ನೀವು? ಯಾಕೆ ಮನವಿ ಮಾಡ್ತೀರಿ? ಕಾರಣ ಏನು? ಯಾವ ಮನವಿಗೂ ನಾವು ಗೌರವಿಸ್ತಕ್ಕಂಥದ್ದಲ್ಲ. ಅವ್ರ ಬಗ್ಗೆ ಗೌರವ ಇದೆ, ಚೀಫ್ ಮಿನಿಸ್ಟರ್ ಬಗ್ಗೆ. ಆದರೆ 100% 13ನೇ ತಾರೀಕು ಹಾಗೆ ಆಗುತ್ತೆ. ಓಕೆ, ಧನ್ಯವಾದಗಳು ವಾಟಾಳ್ ನಾಗರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಾವು ಯಾವುದೇ ಕಾರಣಕ್ಕೂ ಬಂದ್ನಿಂದ ಹಿಂದೆ ಸರಿಯಲ್ಲ, ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ವಾಟಾಳ್ ನಾಗರಾಜ್. ನ್ಯೂಸ್ 18 ಜೊತೆ ಮಾತಾಡುವಾಗ ವಾಟಾಳ್ ನಾಗರಾಜ್ ಹೇಳಿರೋದು ಅಖಂಡ ಕರ್ನಾಟಕ ಬಂದ್ ಆಗತ್ತೆ, ಈ ಒಂದು ಬಂದ್ನಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಕರ್ನಾಟಕದ ಜನರ ಪ್ರಶ್ನೆ ಇದು. ಈ ರೀತಿಯಾಗಿ ತಮಿಳುನಾಡಿನ ಪರವಾಗಿ ಯಾವಾಗ್ಲೂ ಕೂಡ ಶಿಫಾರಸು ಬರುತ್ತೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ಬಂದ್ ನಡೆದೇ ನಡೆಯುತ್ತೆ ಅಂತ ಹೇಳಿದ್ದಾರೆ.